ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಳ್ಳೆ ಟ್ರೆಕ್ಕಿಂಗ್ ಹೋದಂಗೆ ಆಗುತ್ತೆ ನಿಮ್ಗೆ ನಮ್ಮ ತೋಟಕ್ಕೆ ಬಂದ್ರೆ. ಮಾವಿನಕಾಯಿನ ಯಾವ ಮಟ್ಟಕ್ಕೆ ತಿಂದವಳೆ ಅಂತಂದ್ರೆ ಅಲ್ಲೇ ಮುರಿದೋಯ್ತು. ಅಮ್ಮ ಆಗೈತೆ. ಎಲ್ಲಿ ಇಲ್ಲಿ 2 ಬಸವಗಳು ಅದೇ ಮೂಡಿದೆ ಆಯ್ತಾ. ನಾವು ಇದನ್ನ ಚಿಕ್ಕ ವಯಸ್ಸಿಂದನೂ ಪೂಜಿಸ್ತಾ ಇದೀವಿ. ಮನೆ ಮುಚ್ಚಿಬಿಡದ ಇಲ್ಲೇ ತಿರ್ವೆ ಮನೆ ನೋಡಿ. ಇವಾಗ ಒಂದು ಉದ್ಭವ ಆಗಿರೋ ಒಂದು ಬಸವ ಇದೆ, ಇನ್ನೊಂದು ಇತ್ತು. ಅದು ದೊಡ್ಡ ಮಮ್ಮಿ, ಇದು ಚಿಕ್ಕ ಮಮ್ಮಿ. ಸಣ್ಣ ಸಣ್ಣದ ಈ ತರ ಎಲ್ಲ ಆಗುತ್ತೆ, ದಪ್ಪ ದಪ್ಪ ಆಯ್ತಾ ದೊಡ್ಡದಾಗಿ ಎಳ್ನೀರಾಗುತ್ತೆ. ಏನೋ ರನ್ನಿಂಗ್ ರೇಸ್ ಮಾಡ್ತಾರಂತೆ ಇವಾಗ. ಚಿರತೆಗೂ ಫೋನ್ ಇರುತ್ತಂತೆ ಗೈಸ್. ಹಳೆ ಬಾವಿ ಮೊದ್ಲು ನೀರಿತ್ತು, ಇವಾಗೆಲ್ಲ ಖಾಲಿ ಆಗ್ಬಿಟ್ಟಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ತೋಟಕ್ಕೆ ಬಂದಿದ್ದೀನಿ ಆಯಿತಾ. ನಾನು, ನನ್ನ ತಂಗಿರು, ಮಾವ, ಅತ್ತೆ ಎಲ್ಲರೂ ಫುಲ್ ತೋಟ ಎಲ್ಲ ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋದಾಗ ಬಂದಿದ್ದೀವಿ. ಬಟ್ ಸಿಕ್ಕಾಪಟ್ಟೆ ಬಿಸಿಲು ಆಯಿತಾ. ಬಟ್ ಆದರೂ ಪರವಾಗಿಲ್ಲ. ಗ್ಯಾಸ್ ನಾನು ಇನ್ನೂ ಯಾರನ್ನೂ ಇಂಟ್ರಡ್ಯೂಸೇ ಮಾಡಿಸಿಲ್ಲ ಅಲ್ವಾ. ನಾನು ಗೊತ್ತು ಪಲ್ಲವಿ, ಇವಳು ನಮ್ಮ ಮಾವನ ಮಗಳು ರಿಷಿಕಾ ಅಂತ. ಹಾಯ್ ಹೇಳು. ಹಾಯ್ ಗೈಸ್, ಇವಳ ಆಂಟಿ ಮಗಳು, ನನ್ನ ಸೆಕೆಂಡ್ ತಂಗಿ. ಇವಳ ನೇಮು ವರ್ಷಿಣಿ ಅಂತ. ಹಾಯ್ ಗೈಸ್. ನನ್ನ ಫಸ್ಟ್ ತಂಗಿ ಧರಣಿ ಅಂತ. ಹಾಯ್ ಮಾಡೆ. ಹಾಯ್. ಚಿಕ್ಕದು ಸೂಪರ್. ಉಪ್ಪು ಖಾರ ಸ್ವೀಟ್ ಮಾವಿನಕಾಯಿ. ಇಲ್ಲೇ ನಾವು ಉಪ್ಪು ಖಾರ ತಂದಿದ್ದು ಇಲ್ಲೇ ಹಾಕೊಂಡು ತಿನ್ಬೋದಾಗಿತ್ತು ಅಲ್ವಾ ಅಕ್ಕ. ಗೈಸ್, ಇಲ್ಲೊಂದು ಮರ ಬಿದ್ದೋಗ್ಬಿಟ್ಟಿದೆ. ನಾವು ಚಿಕ್ಕವರಿದ್ದಾಗ ಈ ಬ್ರಿಡ್ಜ್ ಇದೆಯಲ್ಲ, ಇದ್ರ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಂತ ಆಟ ಆಡ್ತಾ ಇದ್ವಿ. ಇವಾಗ ಅದು ಒಡೆದೋಗ್ಬಿಟ್ಟಿದೆ. ವರ್ಷ ಏನ್ ವರ್ಷ ಇದು? ಅಲ್ಲಿನ ಜೋಳ. ಅಲ್ಲಿನ ಜೋಳ, ಬೇವಿನ ಜೋಳ ಅದು. ಇವಾಗ ಸುಮ್ಮನೆ ಸುತ್ತ ರೌಂಡ್ ಹಾಕ್ತಾ ಇದೀವಿ. ಗೈಸ್, ನೀರು ತುಂಬ್ಕೊಂಡು ಬರಕ್ಕೆ ಹೋಗಿದ್ದಾರೆ ನೋಡಿ. ಮೊದಲೆಲ್ಲ ತುಂಬಾ ನೀರಿತ್ತು, ಬೇಸಿಗೆ ಅಲ್ವಾ, ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ನಾನು ಕ್ಯಾಚ್ ಮಾಡ್ತೀನಿ. ನಾನು ಇಲ್ಲಿ ಎತ್ಕೊಡಕೈತ ಅಷ್ಟೊಂದೇನಿಲ್ಲ ಬಿಡಿ. ತಗೋ ಅಮ್ಮ ಆಗೈತೆ. ಇದು ನೋಡಿ, ಮೊದ್ಲು ಎಷ್ಟು ಕ್ಲೀನ್ ಆಗಿತ್ತು, ಇವಾಗ ಒಳ್ಳೆ ಕಾಡು ಆಗ್ಬಿಟ್ಟೈತೆ. ಒಳ್ಳೆ ಟ್ರೆಕ್ಕಿಂಗ್ ಹೋದಂಗೆ ಆಗುತ್ತೆ ನಿಮ್ಗೆ ನಮ್ಮ ತೋಟಕ್ಕೆ ಬಂದ್ರೆ. ನಾವಿವಾಗ ಬಿದ್ರುಗಳೆಲ್ಲ ಹುಡ್ಕೊಂಡು ಹೋಗ್ತಾ ಇದೀವಿ. ಹೆಂಗಿರುತ್ತೆ? ಇರಂಗಿರುತ್ತೆ, ಹೆಂಗಿರುತ್ತೆ. ನಾವೇನೋ ಬಿದ್ರುಗಳೆಲ್ಲ ಹುಡ್ಕೊಂಡು ಬಂದ್ವಿ, ಆದ್ರೆ ಇಲ್ಲಿ ಒಂದು ಇಲ್ಲ, ಸಿಗ್ತಾ ಇಲ್ಲ ಗೈಸ್. ಏನಿರುತ್ತೆ ರಿಷಿ? ಎಲ್ಲಿದೆ? ಇದೆ ನೀ ಬಂದ್ರೆ ನಿನಗೆ ಫಸ್ಟ್ ಕಚ್ಚೋದು. ಬಂದ ಏನ್ ಮಾಡ್ತೀಯ? ಅಷ್ಟೊಂದು ಧೈರ್ಯ ಇದೆ ನಿಮ್ಗೆ. ಯಾರಿಗಾರ ಕಡ್ಡಿ ಬೇಕಾ ಹಿಡ್ಕೊಳ್ಳಿ. ನಮ್ಗೆ ಫೋನ್ ಇರುತ್ತೆ, ನಿಮ್ಗೆ ಗೊತ್ತಿಲ್ಲ. ಚಿರತೆಗೂ ಫೋನ್ ಇರುತ್ತಂತೆ ಗೈಸ್. ಅಂದ್ರೂ ಕಡ್ಡಿಗಳು ಚೆನ್ನಾಗಿದ್ದಾವೆ ಆಯ್ತಾ, ಬೇಕಿತ್ತು. ನಮ್ಮ ರಿಷಿಕಾ ದರ್ಶಕಂಗೆ ಹೊಡಿಯಕ್ಕೆ ಬಿದ್ರು ಕಡ್ಡಿಗಳು ಸೂಪರ್ ಆಗಿತ್ತು. ಗೈಸ್, ಏನೋ ರನ್ನಿಂಗ್ ರೇಸ್ ಮಾಡ್ತಾರಂತೆ ಇವಾಗ. ಅಲ್ಲಿ ಮುಂದೆ ಡೆಡ್ ಎಂಡ್ ಅಲ್ಲಿ ಒಂದು ಬಾವಿ ಇದೆ. ಯಾರು ಫಸ್ಟ್ ಹೋಗಿ ಆ ಬಾವಿ ಮುಟ್ಟಿಸ್ತಾರೆ ಅಂತ ನೋಡ್ಬೇಕು ಇವಾಗ. ಯಾರು ಫಸ್ಟ್ ಹೋಗ್ತಾರೆ ಅವ್ರನ್ನ ಬಾವಿಗೆ ತಳ್ತೀವಿ. ವರ್ಷ ಅಲ್ಲಿ
ಧರಣಿ ಫಸ್ಟ್ ಹೋದವ್ರಿಗೆ ಏನ್ ಕೊಡ್ತೀನಿ ಅಂದಿದ್ದೇಳು? ಫಸ್ಟ್ ಹೋದವ್ರಿಗೆ ಏನ್ ಕೊಡ್ತೀನಿ ಅಂದಿದ್ದೇಳು? ಅದೇ ಬಾಯಿ ಒಳಗೆ ತಳ್ತೀನಿ ಅಂತ. ಮಿಸ್ ಫೈನಲಿ ಬಾವಿಗೆ ಬಂದ್ವಿ ನೋಡಿ. ಇಷ್ಟು ಹಳೆ ಬಾವಿ ಗೊತ್ತಾಯ್ತು, ಇಷ್ಟು ದೊಡ್ಡ ಬಾವಿ. ಅದಿದ್ರೆ ಇಳಿದ್ಬಿಟ್ಟು ನೀರು ತುಂಬ್ಕೊತಾ ಇದ್ರು. ಮೆಟ್ಲಿಲ್ಲ, ಆ ಕಡೆಯಿಂದ ಇಳಿದ್ಬಿಟ್ಟು ತುಂಬ್ಕೊತಾ ಇದ್ರು. ಇದ್ರೊಳಗೆ ಮೊಸಳೆ ಎಲ್ಲ ಇದೆ ಅಂತ ಅಂತಾರೆ, ಗೊತ್ತಿಲ್ಲ. ಫಿಶ್ ಅಂತೂ ಇರುತ್ತೆ ಚೆನ್ನಾಗಿ. ಫಿಶ್ ಇಳಿತಿ ಒಳಗಡೆಗೆ. ಫಿಶ್ ಇಟ್ಕೊಬರ್ತೀನಿ ಅಂದಲ್ಲ, ಬಾ ಇಳಿಸ್ತೀವಿ. ಮತ್ತೆ ಬಾವಿಗೆ ಹೋಗದ ಅಂತಿದ್ದೆ. ಇಬ್ರು 3 ಜನ ಹೇಳೋಣ. ಮೊಸ್ಲೆ ಪ್ಲೀಸ್ ಕಮ್ ಅಪ್ ಸರ್. ಮೊಸ್ಲಿಗೆ ಒಂದು ಹೊಸ ಪೋಯಮ್ ಬರ್ದಿದ್ದಾರೆ ಫ್ರೆಂಡ್ಸ್ ಇವರು. ಇಂಗ್ಲಿಷ್ ಪೋಯಮ್ ಅಲ್ಲಿ ಮೊಸ್ಲೆ ಕರಿಯೋದು ಯಾರು ಹೇಳ್ಕೊಟ್ಟಿದ್ದ ನಿಮ್ಗೆ? ಇಲ್ಲೊಂದು ಗರಿ ಬಿತ್ತು ಮಾಡಿದ್ದು ಅಕ್ಕ, ಅಲ್ಟಿ ಪೀಸು. ರಿಷಿ ಇಳಿತ್ಯಾ? ಈ ಜೋಡಿಲೆ ಬಿಸಿಲೇ ತಣ್ಣಗಾಯ್ತು. ಮೊಸಳೆ ಸತ ಆಟಾಡ್ದಂಗಾಯ್ತು. ದಪ್ಪದೈತಾ ಮೊಸಳೆ? ಬರುತ್ತೆ, ಮಾತಾಡ್ಸ್ಕೊಂಡು ಹೋಗ್ತೀವಿ. ಅಲ್ಲಿ ಯಾವ ಮೊಸಳೆನೂ ಇಲ್ಲ, ಸುಮ್ಮನೆ ಹೇಳಿದ್ದು. ಫಿಶ್ ಇದೆ ಅಷ್ಟೇ, ಫಿಶ್ ಇದೆ ಅಷ್ಟೇ. ಹಾ ಬರ್ತದೆ, ನೀವು ಹಿಂಗೆ ಇಂಗ್ಲೀಷಲ್ಲಿ ಕರೆದ್ರೆ. ಒಂದು ಕಾಣಿಸ್ತದೆ. ಮೀನು ಬಾ ಹೊರಗೆ. ಬೊಗ್ಗದ್ ನೋಡಿದ್ರೆ ಭಯ ನಂಗ. ಮಮ್ಮಿನೇ ಬರ್ಬಾರ್ದಾ? ನಡೀರಿ, ಹೋಗೋದ ಸಾಕು. ಬನ್ನಿ ವರ್ಷದ್ರಾಣಿ. ಕುಯ್ಯಕ್ ಸ್ಟಾರ್ಟ್ ಮಾಡು. ಮತ್ತೆ ಫಸ್ಟ್ ಹೋದಲ್ಲ ರಿಷಿ, ಕುಯ್ಯಕ್ ಸ್ಟಾರ್ಟ್ ಮಾಡು. ಅಲ್ಲಿ ನೀನು ಹತ್ತುತ್ತೀಯಾ? ನಾನು ವಿಡಿಯೋ ಮಾಡ್ಬೇಕಾ? ಹುಷಾರು, ಹತ್ತು. ಹುಷಾರಾಗಿ ಹೋಗು. ಚೆನ್ನಾಗಿತ್ತು. ಇದಕ್ಕೆ ರೆಡಿ, ಬಟ್ ಮನೆ ಇಲ್ವಲ್ಲ. ಮನೆ ಇದೆಯಲ್ಲ ಸಾಕು. ಅಡಿಗೆ ಮಾಡಕ್ಕೆ ನನಗೆ ಬರುತ್ತಲ್ಲ ಅಡಿಗೆ ಮಾಡಕ್ಕೆ. ನಂಗೆ ಬರುತ್ತೆ. ಸಾಮಾನು ತಗೋ ಬರೋದು, ಇಲ್ಲ ಅಡಿಗೆ ಮಾಡ್ಕೊಳ್ಳೋದು, ತಿನ್ಕೊಳ್ಳೋದು. ತಗೊಂಡ್ ಬರಕ್ ಅಟ್ಲೀಸ್ಟ್ ಲಾಸ್ಟ್ ಡೇ ಅಂತ ಮನೇಲಿ ಎಂಜಾಯ್ ಮಾಡ್ಕೊಂಡ್ ಬರ್ತೀನಿ ಬಿಡು. ವಾಟ್? ಏನದು? The pure water coming from the ಭೂಮಿ. ಅಕ್ಕ ಇದನ್ನ ಕುಡಿಬೋದಾ ನೀರ್ನ? ಕುಡಿಬಹುದು. ರಿಷಿ ಬಾಟ್ಲಿ ತಗೋಬೇ ತುಂಬ್ಕೊಳ್ಳೋಣ. ಕಮ್ we will pick up the water. ಗೈಸ್, ಇದು ನಮ್ಮ ತೋಟ. ಇಲ್ಲಿ ತೆಂಗಿನ ಮರಗಳು ಆ್ಯಂಡ್ ಮಾವಿನಕಾಯಿ ಮರ ಆ್ಯಂಡ್ ಸಪೋಟ ಮರ ಎಲ್ಲ ಇದೆ. ಗೈಸ್, ಮಾವಿನಕಾಯಿ ಲವರ್ಸ್ ನೋಡಿ, ಮಾವಿನಕಾಯಿ ಸೀಸನ್. ಮಾವಿನಕಾಯಿ ಬಿಟ್ಟಿದೆ ಫುಲ್ಲು. ಇವಳೊಬ್ಳು ಗೈಸ್ ಮಿನಿ ಯೂಟ್ಯೂಬರ್ ಅಲ್ಲಿ ಆಗ್ಬಿಟ್ಟವಳು ಇವಾಗ. ಅವಳು ತಿಂದ್ಬಿಡು ಹಂಗೆ. ನೋಡಿ, ಸ್ವಲ್ಪ ಸಪೋಟ ಹಣ್ಣು ಕೂಡ ಬಿಟ್ಟಿದೆ ಮಾವಿನ ಹಣ್ಣು ಜೊತೆಗೆ. ಮಾವಿನಕಾಯಿ ಎಲ್ಲ ಕಡೆ ಗುಂಚ್ಲು. ಹಂಗೈತೆ ಮಾವಿನಕಾಯಿ. ಉಪ್ಪು ಖಾರ ತಂದ್ಬಿಟ್ಟಿದ್ರೆ ಇಲ್ಲ ತಿನ್ಕೊಂಡೆ ಇದ್ಬಿಡ್ತಿದ್ದೆ. ಅಷ್ಟೊಂದು ಚೆನ್ನಾಯ್ತಾ? ಗೈಸ್, ನನ್ನ ತೋಟದಲ್ಲಿ ಎಲ್ಲ ಮರ
ಎಲ್ಲ ಮರ ಇದೆ, ಮಾವಿನಕಾಯಿ ಮರ. ಹೌದಾ? ಯಾ ನನಗೆ ಕೊಡ್ತೀಯ ಮಾವಿನಕಾಯಿ? ಎಸ್. ಎಷ್ಟು ಕೊಡ್ತೀಯಾ? 9. ವೈ 9? ಯಾಕೆ ಬೈ 9 ಕೊಡ್ತೀಯಾ? ಸಾಕು ನಿಮ್ಗೆ ಅಂತ. ಹಾಂ ಟಾಟನೇ ತಕೊಳ್ಳಿ ನಿಮ್ಗೆ. ಹಾಂ ಬರ್ಕೊಟ್ಬಿಡು ನನಗೆ. ಚೆನ್ನಾಗಿ ಸುತ್ತಾಡಿದ್ವಿ, ಮಾವಿನಕಾಯಿ ಸಿಕ್ತು, ಚೆನ್ನಾಗಿ ತಗೊಂಡ್ವಿ, ತಿಂದ್ವಿ, ಎಲ್ಲ ಮಾಡಿದ್ವಿ. ಗೈಸ್ ಎಲ್ಲ ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಬೇಸಿಗೆ ಅಲ್ವಾ ಗೈಸ್, ಅದಕ್ಕೆ ಎಲ್ಲನೂ ಬೆಂಕಿ ಹಾಕ್ತಾ ಇದ್ದಾರೆ, ವೇಸ್ಟ್ ಎಲ್ಲನೂ. ನೋಡಿ ಎಷ್ಟು ಜೋರಾಗಿ ಬೆಂಕಿ ಉರಿತಾ ಇದೆ ಅಂತ. ಮೊದಲೇ ಬಿಸಿಲು ಬೇರೆ ಸಿಕ್ಕಾಪಟ್ಟೆ. ಅಪ್ಪ ಇಲ್ಲಿಗೆ ಕಾವು ಬರ್ತಾ ಇದೆ, ಅದು ಅಲ್ಲಿ ಬೆಂಕಿ ಹಾಕಿದರೆ. ಮನೆ ಮುಚ್ಚಿಬಿಡದ. ಎಲ್ಲೈತಿರ್ವೆ ಮನೆ? ಮುಚ್ಬಿಟ್ಟು ಎಲ್ಲಿಗೆ ಹೋಗ್ತಾವ ಅವು? ಅವು ಮನೇಲಿ ಬಿತ್ಕೊಂತಾರ ಮಣಿಕತಾವ. ನೀನು ಮುಚ್ಬಿಟ್ಟಲ್ಲ ಮನೇನ? ಪಾಪ ಎಲ್ಲಿಗೆ ಹೋಗ್ತವೆ ಅವು? ಇವೆ ಕಚ್ಚುತ್ತಾವ. ನೀನು ಕಚ್ತವೆ ಅಂತ ಅಂದ್ಬಿಟ್ಟು ಅವ್ನು ಸಾಯಿಸ್ಬಿಡೋದಾ? ಪಾಪ ಅದು ಪ್ರಾಣಿ ತಾನೇ. ಅದು ಪ್ರಾಣಿ ಅಲ್ಲ, ಅದು ಶಿಕ್ಷೆ ಇಲ್ವೇ, ಕಚ್ಚುತ್ತವ. ಕಚ್ಚೋದಕ್ಕೆ ಮುಚ್ಬಿಡೋದಂಗೆ. ನೀನು ಬೇರೆಯವ್ರಿಗೆ ಕಚ್ತವೆ ಅಂತ ನಿನಗೇನು ಮಾಡಬೇಕು? ನಿನ್ನೇನು ಮುಚ್ಬಿಡೋದ ನಾವು? ನೀನು ನಮ್ಗೆ ಕಚ್ತಿಯಲ್ಲ. ಗೈಸ್ ಮಳೆ ಬಂದು ಒಂದು ಮರ ಬಿದ್ದೋಗ್ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿತ್ತು. ನಾವು ಚಿಕ್ಕವರಿದ್ದಾಗ ಈ ಮರ ಒಂದು ಸ್ವಲ್ಪ ಬೆಂಡಾಗಿತ್ತು ಅಂತ ಅಂದ್ಬಿಟ್ಟು ಹತ್ಬಿಟ್ಟು ಆಟ ಆಡ್ತಾ ಇದ್ವಿ. ಇದರಿಂದಾನೇ ಈ ತರ ದಪ್ಪದು ಸಣ್ಣದ ಕಡೆ ಸಣ್ಣದು ಈ ತರ ಎಲ್ಲ ಆಗುತ್ತೆ. ದಪ್ಪ ಆಯ್ತಾ ದೊಡ್ಡದಾಗಿ ಎಳ್ನೀರಾಗುತ್ತೆ. ಒಂಬಳೆಯಲ್ಲಿ ಒಂಬಳೆ ಇಲ್ಲಿದೆ ನೋಡಿ. ಒಂಬಳೆ ಇಲ್ಲಿ ಇದೆ. ಇದು ಒಂಬಳೆ. ಇದು ಇದೆಯಲ್ಲ, ಇದು ಕಾಯಿ, ಇದು ಹೂವ. ಇದು ಹೂವು ಇದಾದ್ಮೇಲೆ ಈ ತರ ಆದ್ಮೇಲೆ ಈ ತರ ಬಿಡುತ್ತೆ. ಇದು ದಪ್ಪ ಆಗಿ ಎಳ್ನೀರು. ಇದನ್ನ ಇಟ್ಕೊಂಡು ನಾವು ಆಟ ಆಡ್ತಾ ಇದ್ವಿ ಗೊತ್ತಾ ಚಿಕ್ಕವರಿದ್ದಾಗ. ಏನಾಟ? ಕಡ್ಡಿ ಚಿಚ್ಕೊಬಿಟ್ಟು. ಇದಡೆ ಒಂಬಾಳೆನ ಕೀಳ್ತಾ ಇದ್ರು, ಕಿತ್ತು. ಏನಕ್ಕದು? ಸುಮ್ಮನೆ ಹೆಂಗಿರುತ್ತೆ ನೋಡಕ್ಕಂತ ಒಳಗಡೆ. ಕನಿಗೂ ಓಪನ್ ಮಾಡ್ತಾ ಇದ್ದಾರೆ. ಎಲ್ಲಿ ಬಕ್ಕ ಬಿಡ್ಬೇಡ ಅದ್ರ ಮೇಲೆ. ಏನಕ್ಕ? ಕೊನೆಗೂ ನೋಡಿ ಓಪನ್ ಮಾಡಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ ಒಂಬಾಳೆ. ಇದನ್ನ ಮದುವೆಗಳಲ್ಲೆಲ್ಲ ಯೂಸ್ ಮಾಡ್ತಾರೆ, ಶಾಸ್ತ್ರಗಳಿಗೆ, ಅದಕ್ಕೆಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಎಲ್ಲ ಗೊಂಬೆ ತರ ಇಟ್ಟಿದೆ. ಎಲ್ಲ ಇಟ್ಕೊ ಫೋಟೋ ಶೂಟ್ ಮಾಡ್ತಾರೆ. ನಿಜ ಎಷ್ಟು ಚೆನ್ನಾಗೈತಲ್ವಾ? ಬೊಕ್ಕೆ ಸೇಮ್ ಬೊಕ್ಕೆ ಥರನೇ ಐತೆ, ಚೆನ್ನಾಗಿದೆ. ಐ ಲವ್ ಯು ಬಡ್ಡಿ. ಯಾವ ಖುಷಿಗೆ? ಸುಮ್ಮನೆ ಖುಷಿಗೆ ರೀಸನ್ ಬೇಕಾ? ಸಿಕ್ಕಿದ ಖುಷಿಗೆ. ನೋಡಿ ಎಷ್ಟು ಚೆನ್ನಾಗೈತೆ. ಒಳ್ಳೆ ಪಾಪ ಇಟ್ಕೊಂಡು ಓಡಾಡ್ತಾ ಇದೆಯಾ? Pepper plant. In this the pepper will come. I'll show you. The pepper will grow, ma. See, this is pepper. After putting this to sun, it will turn sunlight. Wow. After it calls pepper. ನೋಡಿ ಇದು ಪೆಪ್ಪರ್ ಅಷ್ಟೊಂದಿರುತ್ತೆ, ಒಣಗಿದ್ಮೇಲೆ ಹಿಂಗೆ ಬ್ಲ್ಯಾಕ್ ಆಗುತ್ತೆ. ಗಾಯ್ಸ್ ಇದು ನಮ್ಮ ತೋಟದಲ್ಲಿರೋ ಸ್ಪೆಷಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ 2 ಬಸವಗಳು ಅದೇ ಮೂಡಿದೆ ಆಯಿತಾ. ನಾವು ಇದನ್ನು ಚಿಕ್ಕ ವಯಸ್ಸಿಂದನೂ ಪೂಜಿಸ್ತಾ ಇದ್ದೀವಿ, ನಾವು ಚಿಕ್ಕವಳಿದ್ದಂಗಿಂದನೂ ಇದೆ ಇದು. ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ ಇಲ್ಲಿ 3 ಮರಗಳಿದೆ. ಒಂದು ಆಲದ ಮರ, ಒಂದು ಬಸ್ರಿ ಮರ ಮತ್ತು ಒಂದು ಬೆಲ್ಪತ್ರೆ ಮರ. ಸೊ 3 ಮರಗಳು ಸೇರಿ ಒಂದು ಮರ ಇದೆ ಇಲ್ಲಿ. ನೋಡಿ ಇವಾಗ ಒಂದು ಉದ್ಭವ ಆಗಿರೋ ಒಂದು ಬಸವ ಇದೆ, ಇನ್ನೊಂದು ಇಲ್ಲಿ ಇತ್ತು. ಬಟ್ ಇವಾಗ ಮರ ಎಲ್ಲ ಸ್ವಲ್ಪ ಜಾಸ್ತಿ ಬೆಳೆದ್ಬಿಟ್ಟು ಮುಚ್ಚೋಗ್ಬಿಟ್ಟಿದೆ ಆಯಿತಾ. ಆ್ಯಂಡ್ ಈ ಜಾಗ ಎಲ್ಲ ಮೊದಲು ಕ್ಲೀನಾಗಿ ಇಟ್ಕೋತಾ ಇದ್ವಿ, ಪೂಜೆ ಎಲ್ಲ ಮಾಡ್ತಾ ಇದ್ವಿ. ಬಟ್ ಇವಾಗ ಫುಲ್ ಗಲೀಜಾಗ್ಬಿಟ್ಟಿತ್ತು. ಸೊ ಇವಾಗ ಹೊಸದಾಗಿ ಕಟ್ಟೆ ಎಲ್ಲ ಕಟ್ಟಿ
ಮತ್ತೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಯಾವಾಗ್ಲೂ ನಂಜುಂಡೇಶ್ವರನ ಪರ ಮಾಡ್ತಾಯಿದ್ರು, ನಿಲ್ಲಿಸ್ಬಿಟ್ಟಿದ್ರು. ಬಟ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಈ ವರ್ಷದಿಂದ ವರ್ಷ ಪರ ಮಾಡ್ತಾರೆ ಅಂತ ಅನ್ಸುತ್ತೆ. ಗೈಸ್ ನೋಡಿ ಅರಳಿ ಎಲ್ಲ ಕಿತ್ಕೊಂಡ್ಬಂದಿದ್ದಾಳೆ, ಬುಕ್ ಒಳಗಡೆ ಇಟ್ಕೋಬೇಕು. ಗೈಸ್ ಇವರಿಬ್ಬರಂತೂ ಆ ಮೊಂಬಾಳೆನ ಪಾಪು ಮಾಡ್ಕೊಬಿಟ್ಟವ್ರೆ. ಅವಳು ನನ್ನ ಪಾಪು ಅಂತ, ಇವಳು ನನ್ನ ಪಾಪು ಅಂತ. ಹೆಂಗೆ ಆಡ್ತವ್ರು ನೋಡಿ. ಅದು ದೊಡ್ಡ ಮಮ್ಮಿ, ಇದು ಚಿಕ್ಕ ಮಮ್ಮಿ. ಇಲ್ಲಿ ಮುಚ್ಚೋದು ಅದು ಎಲೆಗಳು, ಅದು ಕಾಸು. ಎಷ್ಟು ತಣ್ಣಗೆ ಆಗ್ತಾ ಇದೆ ಗೊತ್ತಾ, ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂತಂದರೆ ಇಲ್ಲೇ ಮಲ್ಕೊಂಡು ಬಿಡ್ಬೇಕಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಎಳ್ನೀರು ಬಿಸಿಲಿಗೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇದು ಚಿಕ್ಕ ಮೊಗ್ಗು ಥರ ಇತ್ತು, ಇವಾಗ ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಹಲಸಿನಣ್ಣು. ಗಾಯ್ಸ್ ಇವತ್ತು ನಮ್ಮದು ತೋಟ ಎಲ್ಲ ನೋಡಿ ಸುತ್ತಾಕಿ ತಿಂದು ಮಜಾ ಮಾಡಿ ಎಲ್ಲ ಮುಗೀತು. ಈಗ ವಾಪಸ್ ಹೊರಡ್ತಾ ಇದ್ದೀವಿ ಮನೆ ಕಡೆಗೆ. ಮತ್ತೆ ಹೊಸ ಲಾಗ್ ಜೊತೆ ಮತ್ತೆ ಸಿಗುವ. ಗಾಯ್ಸ್ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಪಲ್ಲು ಹೊಸ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.